ಶ್ರೀ ಗುರುಭ್ಯೋ ನಮಃ. ಗ್ರಹಚಾರ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸೆಂಬರ್ ತಿಂಗಳ ಗ್ರಹಗಳ ಸಂಚಾರ ಮಕರ ರಾಶಿಯವರಿಗೆ ಯಾವೆಲ್ಲ ಫಲಗಳನ್ನು ತಂದುಕೊಡುತ್ತವೆ ಅಂತ ನೋಡೋಣ ಬನ್ನಿ. ಮಕರ ರಾಶಿಯವರಿಗೆ 5ರಲ್ಲಿ ವಕ್ರಿ ಗುರು, 7ರಲ್ಲಿ ವಕ್ರಿ ಕುಜ, 9ರಲ್ಲಿ ಕೇತು, 11ರಲ್ಲಿ ಬುಧಾದಿತ್ಯರ ಸಂಚಾರ ಇದೆ. 12ರಲ್ಲಿರುವ ಶುಕ್ರರು 2ನೇ ತಾರೀಕಿನಿಂದ ನಿಮ್ಮ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಇನ್ನು 2ರಲ್ಲಿ ಶನಿ ಭಗವಾನರು, 3ರಲ್ಲಿ ರಾಹು ಮಹಾರಾಜರಿದ್ದಾರೆ. 16ನೇ ತಾರೀಕಿನಿಂದ ಸೂರ್ಯಗ್ರಹರು ನಿಮ್ಮ ರಾಶಿಯಿಂದ 12ರಲ್ಲಿ ಸಂಚಾರ ಮಾಡ್ತಾರೆ. ಗ್ರಹಗಳ ಸ್ಥಿತಿಗತಿ ಹೀಗಿರುವಾಗ ಮಕರ ರಾಶಿಯವರು ಈ ತಿಂಗಳು ಆರೋಗ್ಯ ಸೇರಿದ ಹಾಗೆ ಎಲ್ಲ ವಿಚಾರಗಳಲ್ಲೂ ಜಾಗ್ರತೆಯಿಂದ ಇರಬೇಕು. ಪತಿ ಪತ್ನಿಯರ ನಡುವೆ ಕಲಹ, ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಶತ್ರುಗಳ ಪೀಡನೆ ಕೂಡ ಇದೆ. ಇನ್ನು ಬಂಧುಗಳ ಜೊತೆಗೆ ವಾದ ವಿವಾದವಾಗಿ ಅವರ ವಿರೋಧ ಕಟ್ಕೊಳ್ತೀರಿ. ಹೀಗಾಗಿ ಮಾತನಾಡುವಾಗ ಜೋಪಾನ. ತಿಂಗಳ 3ನೇ ವಾರದಲ್ಲಿ ಸ್ವಲ್ಪ ಚೇತರಿಕೆ ಉಂಟಾಗುತ್ತೆ. ಇಷ್ಟಸಿದ್ಧಿ ಆಗುತ್ತೆ. ಮನೆಯಲ್ಲಿ ಸಂತೋಷ ತುಂಬಿ ತುಳುಕತ್ತೆ. ಸಜ್ಜನರ ಸಹವಾಸ, ಅವರ ಸಲಹೆ, ಸಹಕಾರದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇನ್ನು ಸಂಕಷ್ಟಗಳ ನಿವಾರಣೆಗೆ ಪ್ರತಿದಿನ ಉದಯಿಸುವ ಸೂರ್ಯನಿಗೆ ನಮಸ್ಕಾರ ಮಾಡಿಕೊಳ್ಳಿ. ಶುಭವಾಗಲಿ.